ನಮಸ್ಕಾರ ವೀಕ್ಷಕರೇ, ಇವತ್ತು 4 ಸ್ಟಾಕ್ಗಳು ನೋಡೋಣ. ಸೊ ಈಗ ನೀವೆಲ್ಲ ನೋಡ್ತಾ ಇದ್ದೀರಾ ವಾತಾವರಣ ಏನೋ ಒಂದು ಯು ಎಸ್ ಅಲ್ಲಿ ನೀವು ನೋಡ್ತಿರ್ಬೋದು ಜಾಬ್ ಡಾಟಾ ಅಂದರೆ ಎಕಾನಮಿ ಸ್ಲೋ ಡೌನು ಯು ಎಸ್ ಅಲ್ಲಾದರೆ, ಇನ್ನೊಂದು ಕಡೆ ಯುದ್ಧದ ವಾತಾವರಣ. ಮತ್ತು ನೀವು ನೋಡ್ತಿರ್ಬೋದು ಜಪಾನಲ್ಲಿ ಏನು ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ಸ್ ರೈಸ್ ಮಾಡಿರೋದ್ರಿಂದ ಜಪಾನ್ ಒಂಥರ ಬಿಯರ್ ಮಾರ್ಕೆಟಿಗೆ ಎಂಟ್ರಿ ಆಗಿ ಸ್ವಲ್ಪ ಬೌನ್ಸ್ ಬ್ಯಾಕ್ ಆಗಿದೆ. ಸೊ ಈ ಥರ ಎಲ್ಲ ವಾತಾವರಣ ಇದ್ದಾಗ ಇವತ್ತಿಗೆ ಈ ಟೈಮಲ್ಲೂ ಕೂಡ ಮಾರ್ಕೆಟು ಮೋಸ್ಟ್ ಪ್ರಾಬಬ್ಲಿ ಕನ್ಸಾಲಿಡೇಷನ್ ಫೇಸ್ಗೆ ಎಂಟ್ರಿ ಆದರೆ ನಿಮಗೆ 2-3 ಮಂತ್ಸಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಕಾಣಿಸುತ್ತೆ. ಸೊ ಈ ಟೈಮಲ್ಲಿ ಏನಪ್ಪ ಅಂತಂದರೆ ಜಾಸ್ತಿ ಸ್ವಿಂಗ್ ಟ್ರೇಡಿಂಗು ತುಂಬ ಒಳ್ಳೆ ಪ್ರಾಫಿಟನ್ನು ಕೊಡುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಮೂಮೆಂಟಲ್ಲಿರ್ತಕ್ಕಂಥ ಸ್ಟಾಕನ್ನು ನೀವು ಬೈ ಮಾಡೋದು. ಸೊ ಒಂದು 15-20 ಮಿನಿಟ್ಸ್ 1-2-3 ಮಂತ್ಸಲ್ಲಿ 2-3 ಮಂತ್ಸ್ ಯೂಶ್ವಲಾಗಿ 15-20% ನಿಮಗೆ ಏನು ರೈಸ್ ಆದಾಗ ಅಥವಾ ಪ್ರಾಫಿಟ್ ಕೊಟ್ಟಾಗ ನೀವು ಅದನ್ನು ಸೆಲ್ ಮಾಡೋಂಥದ್ದು. ಮತ್ತು ನೆಕ್ಸ್ಟ್ ಇನ್ನೊಂದು ದಟ್ಸ್ ಕಾಲ್ಡ್ ಸ್ವಿಂಗ್ ಟ್ರೇಡು. ಸೊ ಆ ಸ್ವಿಂಗ್ ಟ್ರೇಡೇ ಈಗ ತುಂಬ ಜನ ಈಗ ಆಲ್ರೆಡಿ ಲಾಸ್ಟ್ 1 ಮಂತಿಂದ ಸ್ವಿಂಗ್ ಟ್ರೇಡಲ್ಲೇ ತುಂಬ ಜನ ಇನ್ವಾಲ್ವ್ ಆಗಿದ್ದಾರೆ ಕೂಡ. ಜೊತೆಗೆ ಅವ್ರದ್ದೊಂದು ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋ ಇದ್ದೇ ಇದೆ, ಅದ್ರ ಜೊತೆಗೆ ಸ್ವಿಂಗ್ ಟ್ರೇಡ್ ಫಾರ್ ಶಾರ್ಟ್ ಟರ್ಮಲ್ಲಿ ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ಪ್ರಾಫಿಟಲ್ಲಿ ಕೂಡ ಇದ್ದಾರೆ. ಈವನ್ ನಿಮಗೂ ಯಾರಿಗಾದ್ರೂ ಸ್ವಿಂಗ್ ಟ್ರೇಡಿಂಗ್ ಮಾಡಬೇಕಂತ ಇಂಟ್ರೆಸ್ಟ್ ಇತ್ತು ಅಂದರೆ ಆಮೇಲೆ ಇನ್ನೊಂದು ಆಪ್ಷನ್ ಟ್ರೇಡ್ಸ್ ಕೂಡ, ಆಪ್ಷನ್ ಟ್ರೇಡ್ಗೂ ನಿಮ್ಗೆ AIFLಯಿಂದ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ಯಾರಿಗಾದರೂ ಆಪ್ಷನ್ ಟ್ರೇಡಲ್ಲಿ ಏನು ಚೆನ್ನಾಗಿ ಪ್ರಾಫಿಟ್ ಮಾಡ್ತಿದ್ರೆ ಓಕೆ. ಸೊ ಲಾಸ್ ಆಗ್ತಿದೆ ಅಥವಾ ಇನ್ನೂ ಚೆನ್ನಾಗಿ ಕಲಿಬೇಕಂದ್ರೆ ಖಂಡಿತವಾಗಿಯೂ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಐ ವಿಲ್ ಗೈಡ್ ಯು. ಸೊ ನಾನು ನಿಮಗೆ ಕ್ಲಾಸಸ್ ಎಲ್ಲಿದೆ ಏನು, ಆಮೇಲೆ ಸ್ವಿಂಗ್ ಟ್ರೇಡಿಂಗ್ ಬಗ್ಗೆಯೂ ನಿಮಗೆ ಎಲ್ಲ ಅಕಾಮಡೇಟ್ ಮಾಡಿಕೊಡ್ತೀನಿ, ಮಾಹಿತಿ ಕೊಡಿಸ್ತೀನಿ. ಯು ಕ್ಯಾನ್ ಕ್ಯಾರಿ ಆನ್ ಸ್ವಿಂಗ್ ಟ್ರೇಡ್ಸ್. ಇವತ್ತಿನ 4 ಸ್ಟಾಕ್ಗಳನ್ನು ಈ ಥರ ಒಂದು ವಾತಾವರಣದಲ್ಲೂ ಕೂಡ ನಿಮಗೊಂದಷ್ಟು ಒಳ್ಳೆ ಪ್ರಾಫಿಟ್ ಕೊಡ್ಬೋದಾದಂತಹ ಸ್ಟಾಕ್ಗಳು. ಸೊ ನೀವು ಅವನ್ನ ಅದ್ರ ಬಗ್ಗೆ ಸ್ಟಡಿ ಮಾಡಿ ಬನ್ನಿ, ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಸ್ಟಾಕು ಮಿಂಡಾ ಕಾರ್ಪೊರೇಷನ್ನು. ಸೊ ಇದು ಜೂನ್ ಕ್ವಾರ್ಟರ್ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದೆ. ರಿಸಲ್ಟ್ಸ್ ನೋಡೋದಾಯ್ತು ಅಂದರೆ ಈ ಸರಿ ಜೂನ್ ಕ್ವಾರ್ಟ್ರಲ್ಲಿ 1192 1192 ಕ್ರೋರ್ಸ್ ಇದೆ. ಸೊ ಲಾಸ್ಟ್ ಕ್ವಾರ್ಟರ್ ಇಟ್ ವಾಸ್ 1215. ಲಾಸ್ಟ್ ಇಯರ್ ಜೂನಲ್ಲಿ 1075 ಕ್ರೋರ್ ಇತ್ತು. ಸೊ ನೀವು ಇಯರ್ ಟು ಇಯರ್ ಕಂಪ್ಯಾರಿಸನ್ ಮಾಡ್ತಾ ಇತ್ತು ಅಂದರೆ 1075 to 1192 ಸೇಲ್ಸು ರೆವೆನ್ಯೂನಲ್ಲಿ ಇನ್ಕ್ರೀಸ್ ಇದೆ, ಅಂದರೆ ಜಂಪ್ ಆಗಿದೆ. ಸೊ 1215 to 1192 ಅಂದರೆ ಕ್ವಾರ್ಟರ್ಗಿಂತ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಇಯರ್ ಟು ಇಯರ್ ಒಳ್ಳೆ ಗ್ರೋತನ್ನು ನೀವು ನೋಡ್ಬೋದು ಸೇಲ್ಸಲ್ಲಿ. ಆಪ್ರೇಟಿಂಗ್ ಪ್ರಾಫಿಟ್ ಚೆನ್ನಾಗಿದೆ, OPM ಕೂಡ ಅಬೌಟ್ 10% ಮೇಂಟೈನ್ ಮಾಡ್ತಾಯಿದೆ. ನೆಟ್ ಪ್ರಾಫಿಟ್ ನೋಡ್ತಾ ಇತ್ತು ಅಂದರೆ ಈ ಕ್ವಾರ್ಟರಲ್ಲಿ 64 ಕ್ರೋರ್, ಲಾಸ್ಟ್ ಕ್ವಾರ್ಟರಲ್ಲಿ 71 ಇತ್ತು, ಲಾಸ್ಟ್ ಇಯರಲ್ಲಿ 45 ಕ್ರೋರ್ಸ್ ಇತ್ತು. ಸೊ ಇಯರ್ ಟು ಇಯರ್ ನೋಡೋದಾಯ್ತು ಅಂದರೆ ನೀವು 45 to 64 ಒಂದು ಒಳ್ಳೆಯ ಇನ್ಕ್ರೀಸ್ ಇದೆ ಪ್ರಾಫಿಟಲ್ಲಿ. ಸ್ವಲ್ಪ ಕ್ವಾರ್ಟರ್ ಟು ಕ್ವಾರ್ಟರಲ್ಲಿ ಒಂದು 6 ಕ್ರೋರ್ ಡಿಕ್ರೀಸ್ ಆಗಿದೆ. 71 ಅಂತಂದರೆ ಒಂದು 7 to 8 ಕ್ರೋರ್ಸ್ ಡಿಕ್ರೀಸ್ ಆಗಿದೆ. ಬಟ್ ಇಯರ್ ಟು ಇಯರಲ್ಲಿ ಒಳ್ಳೆಯ ಏನು ಪರ್ಫಾರ್ಮೆನ್ಸು. ಸೊ ಇದು ಮಿಂಡಾ ಕಾರ್ಪೊರೇಷನ್ ಏನಪ್ಪ ಅಂತಾರೆ ಈಸ್ ಒನ್ ಆಫ್ ದ ಲೀಡಿಂಗ್ ಆಟೋಮೋಟಿವ್ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಇನ್ ಇಂಡಿಯಾ ವಿತ್ ಪ್ರೆಸೆನ್ಸ್ ಇನ್ ಇಂಟರ್ನ್ಯಾಷನಲ್ ಫುಟ್ಪ್ರಿಂಟ್. ಸೊ ಇದು ಏನು ಸ್ಪಾರ್ಕ್ ಮಿಂಡಾ ಅಂತಕ್ಕಂಥ ಕಂಪ್ನಿಯ ಫ್ಲ್ಯಾಗ್ಶಿಪ್ ಕಂಪ್ನಿ ಇದು ಮಿಂಡಾ ಕಾರ್ಪೊರೇಷನ್ನು. ಸೊ ಇದು ನಿಮಗೆ ಗೊತ್ತಿರ್ಬೋದು ಮಿಂಡಾ ಬ್ರದರ್ಸ್ ಅಂಥೇಳಿ. ಸೊ ತುಂಬ ದೊಡ್ಡ ಕಂಪ್ನಿ, ತುಂಬ ದೊಡ್ಡ ಏನು ಹೆಸರಿರ್ತಕ್ಕಂಥದ್ದು ಮಾರ್ಕೆಟಲ್ಲಿ. ಸೊ ಎಸ್ಪೆಷಲಿ ಆಟೋ ಕಂಪೊನೆಂಟ್ಸ್ OEMಸಲ್ಲೆಲ್ಲ ಒಳ್ಳೆಯ ಮ್ಯಾನುಫ್ಯಾಕ್ಚರಿಂಗ್ ಹೆಸರಿದೆ ಇದಕ್ಕೆ. ಹಾಗಾಗಿ ಇದು ಒಂದು ದೊಡ್ಡ ಕಂಪ್ನಿ, ಇದು ಒಳ್ಳೆಯ ಕಂಪ್ನಿ. ನೀವು ಕೂಡ ಇದನ್ನು ಸ್ಟಡಿ ಮಾಡಿ. ಎರಡನೇ ಕಂಪ್ನಿ ಗೋಕುಲ್ ಅಗ್ರೋ ರಿಸೋರ್ಸಸ್. ಇದರದ್ದು ಜೂನ್ ಕ್ವಾರ್ಟರ್ ರಿಸಲ್ಟ್ಸ್ ಕೊಟ್ಟಿದ್ದಾರೆ. 4290 ಕ್ರೋರ್ಸ್ ಸೇಲ್ಸ್ ಇದೆ. ಲಾಸ್ಟ್ ಕ್ವಾರ್ಟರಲ್ಲಿ 3938 ಇತ್ತು. ಲಾಸ್ಟ್ ಇಯರ್ ಜೂನಲ್ಲಿ 2400. ಸೊ 2400 to 4290 ಕ್ರೋರ್ಸ್ ತುಂಬ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಇಯರ್ ಟು ಇಯರು ಸೇಲ್ಸಲ್ಲಿ. ಸೊ ಈ ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ತುಂಬ ಒಳ್ಳೆ ಜಂಪ್ ಇದೆ. ಬಟ್ ಇಯರ್ ಟು ಇಯರ್ ಮ್ಯಾಸಿವ್ ಜಂಪ್ ಅಂತಲೇ ಹೇಳ್ಬೋದು ನಾವು ಸೇಲ್ಸಲ್ಲಿ. ಸೊ ಇದರ ಆಪ್ರೇಟಿಂಗ್ ಪ್ರಾಫಿಟ್ ಕೂಡ ಚೆನ್ನಾಗಿದೆ. ಬಟ್ OPM ತುಂಬ ಕಡಿಮೆ ಇದೆ, ಆವ್ರೇಜ್ ಆಫ್ 3%. ಸೊ ಕೆಲವೊಂದು ಕಂಪ್ನಿಗಳು ತುಂಬ ಸ್ಟೆಬಿಲೈಸ್ ಆದಮೇಲೆ OPM ಕೂಡ ಇನ್ಕ್ರೀಸ್ ಆಗುತ್ತೆ. ಬಟ್ ನಂಬರ್ ಆಫ್ ಏನು ಸೇಲ್ಸ್ ನಂಬರು ಮತ್ತು ಪ್ರಾಫಿಟ್ ನಂಬರ್ ನೋಡ್ತಿದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಸ್ಟೆಬಿಲೈಸೇಷನ್ ಲೆವೆಲಿಗೆ ಬಂದಿದೆ ಅನಿಸುತ್ತೆ. ಸೊ ಇದ್ರದ್ದು ನೆಟ್ ಪ್ರಾಫಿಟ್ ನೋಡಿದ್ರೆ 53 ಕ್ರೋರ್ ಇದೆ. ಸೊ ಲಾಸ್ಟ್ ಇಯರ್ ಇಟ್ ವಾಸ್ 24 ಕ್ರೋರ್, ಲಾಸ್ಟ್ ಕ್ವಾರ್ಟರ್ 44 ಕ್ರೋರ್ಸು. 44 to 53 ಇನ್ನು ಲಾಸ್ಟ್ ಕ್ವಾರ್ಟರ್ಗಿಂತನೂ ಇಂಪ್ರೂವ್ಮೆಂಟ್ ಇದೆ. ಲಾಸ್ಟ್ ಇಯರಿಂತ ಮೋರ್ ದೆನ್ ಡಬಲ್, 24 ಕೋಟಿ ಇದ್ದಿದ್ದು 53 ಕೋಟಿ ನೆಟ್ ಪ್ರಾಫಿಟ್ ಆಗಿದೆ. ತುಂಬ ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದೆ ಗೋಕುಲ್ ಅಗ್ರೋ ರಿಸೋರ್ಸಸ್. ಸೊ ಇದ್ರದ್ದು ನಾವು 80-85 ರುಪೀಸ್ ಇದ್ದಾಗ ಕಂಟಿನ್ಯೂಸ್ ಆಗಿ ಆ ಟೈಮಲ್ಲಿ ಏನು ಫಾಲೋ ಅಪ್ ಕೂಡ ಇತ್ತು. ಸೊ ಭಾಳ, ಯಾಕಂದರೆ ಆಗ ನಾನು ವಿಡಿಯೋ ಮಾಡ್ತಿರ್ಬೇಕಾದ್ರೆ ಸಬ್ಸ್ಕ್ರೈಬರ್ಸ್ ಇದ್ದರು ಇದರಲ್ಲಿ ಏನೋ ಇನ್ವೆಸ್ಟೆಡ್ ಆಗಿ ಅವ್ರು ಕೇಳ್ತಾಯಿದ್ರು, ಆಗ ಮಾಡ್ತಾಯಿದ್ದೆ. ಸೊ ನೀವು ಹಳೆಯ ವೀಡಿಯೋಸನ್ನು ಚೆಕ್ ಮಾಡಿ. 80 to 85 ಇದ್ದಾಗಲೇ ನಾವು ಗೋಕುಲ್ ಅಗ್ರೋ ರಿಸೋರ್ಸನ್ನು ಈ ಚಾನಲಲ್ಲಿ ವಿಡಿಯೋದಲ್ಲಿ ಕವರು ಕೂಡ ಮಾಡಿದ್ವಿ. ಆಮೇಲೆ ನಮ್ಮ ಒಂದು ಏನು ಕಮ್ಯುನಿಟಿಯಲ್ಲಿ ಕೂಡ ನಾವು ಅವಾಗಿಂದನೂ 85 ರುಪೀಸ್ ಇದ್ದಾಗ ಭಾಳ ಜನರಿಗೆ ಹೇಳಿದ್ವಿ ಮುಂದೆ ಒಂದು ಫ್ಯೂಚರಲ್ಲಿ ಒಂದು ಒಳ್ಳೆಯ ಕಂಪ್ನಿ ಆಗ್ಬೋದು ಇದು ಅಂತೇಳಿ. ಸೊ ಈಗ ಆಲ್ರೆಡಿ ಅಬೌಟ್ 200 ಟ್ರೇಡ್ ಮಾಡ್ತಾಯಿದೆ. ಸೊ ಇದ್ರದ್ದು ಏನಪ್ಪ ನೇಚರ್ ಆಫ್ ಬಿಸ್ನೆಸ್ ಅಂತಂದರೆ ಪ್ರೊಸೆಸ್ ಆಫ್ ವೇರಿಯಸ್ ಕೈಂಡ್ಸ್ ಆಫ್ ಎಡಿಬಲ್ಲು ಮತ್ತು ನಾನ್ ಎಡಿಬಲ್ ಆಯಿಲನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥದ್ದು. ಸೊ
ಗಾಂಧಿಧಾಮ್ ಗುಜರಾತಲ್ಲಿದೆ. ಇದರಲ್ಲಿ ಏನು ಮೆಹೆಕ್ಕು, ಏನು ಎವಿಟಾ, ಸುಮ್ಮನೆ ಆ ಥರದ ಬ್ರ್ಯಾಂಡ್ಸ್ ಇದ್ದಾವೆ. ಸೊ ನೀವು ಖಂಡಿತವಾಗ್ಲೂ ಇದನ್ನು ಡೀಟೇಲಾಗಿ ಸ್ಟಡಿ ಮಾಡಿ, ಈ ಕಂಪ್ನಿ ಬ್ರ್ಯಾಂಡ್ಸು, ಸೊ ಮತ್ತು ಓಲ್ಡ್ ಫೈನಾನ್ಷಿಯಲ್ ಟ್ರ್ಯಾಕ್ ರೆಕಾರ್ಡ್ಸು, ಮ್ಯಾನೇಜ್ಮೆಂಟ್ ಎಲ್ಲವನ್ನು ಸ್ಟಡಿ ಮಾಡಿ ಇದನ್ನು ರ್ಯಾಡರ್ ಇಟ್ಕೊಳ್ಳಿ. ಮೂರನೇ ಕಂಪ್ನಿ ವಿ-ಗಾರ್ಡ್ ಇಂಡಸ್ಟ್ರೀಸು. ಇದ್ರದ್ದು ಜೂನ್ ಕ್ವಾರ್ಟರ್ ರಿಸಲ್ಟ್ ನೋಡಿದ್ರೆ 1415 ಕ್ರೋರ್ಸ್ ಇದೆ. ಲಾಸ್ಟ್ ಕ್ವಾರ್ಟರಲ್ಲಿ 1262 ಕ್ರೋರ್ಸ್ ಇತ್ತು. ಲಾಸ್ಟ್ ಇಯರ್ಲಿ 1148 ಕ್ರೋರ್ಸ್. ಸೊ 1148 ಕ್ರೋರಿಂದ ಈ ವರ್ಷಕ್ಕೆ 1415 ಕೋಟಿ. ಸೊ ಇಯರ್ ಟು ಇಯರ್ ಒಂದು ಒಳ್ಳೆಯ ಜಂಪ್ ಇದೆ. ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ಜಂಪ್ ಇದೆ. ಸೊ ಒಳ್ಳೆಯ ಸೇಲ್ಸ್ ಗ್ರೋತು ನೋಡ್ಬೋದು ನೀವು. ಒಳ್ಳೆಯ ಆಪ್ರೇಟಿಂಗ್ ಪ್ರಾಫಿಟ್ಟು, OPM ಎಲ್ಲ ಚೆನ್ನಾಗಿದೆ. ಸೊ ನೆಟ್ ಪ್ರಾಫಿಟನ್ನು ನೋಡ್ತಾ ಹೋಯ್ತಂದರೆ ಈ ಸರಿ 82 ಕ್ರೋರ್ಸ್ ಕೊಟ್ಟಿದ್ದಾರೆ. ಲಾಸ್ಟ್ ಕ್ವಾರ್ಟ್ರಲ್ಲಿ 79 ಕ್ರೋರ್ಸ್ ಇತ್ತು. ಲಾಸ್ಟ್ ಇಯರ್ 53 ಕ್ರೋರ್ಸ್ ಇತ್ತು. 53 ಕ್ರೋರ್ ಟು 82 ಕ್ರೋರ್ ಒಂದು ಒಳ್ಳೆಯ ಇಂಪ್ರೂವ್ಮೆಂಟು ಇಯರ್ ಟು ಇಯರು ಮತ್ತು ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ಇನ್ಕ್ರೀಸ್ ಆಗಿದೆ ನೆಟ್ ಪ್ರಾಫಿಟಲ್ಲಿ. ಸೊ ಓವರಾಲ್ ಆಗಿ ವಿ-ಗಾರ್ಡು ಒಂದು ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದೆ. ಆಮೇಲೆ ವಿ-ಗಾರ್ಡ್ ಗೊತ್ತಿರ್ಬೋದು ನಿಮಗೆಲ್ಲ, ಇಟ್ಸ್ ಅ ವೆರಿ ಬಿಗ್ ನೇಮ್, ಬಿಗ್ ಪ್ಲೇಯರ್ ಇನ್ ದ ಮಾರ್ಕೆಟು ಈ ಸೆಕ್ಟ್ರಲ್ಲಿ. ಹಾಗಾಗಿ ದೊಡ್ಡ ಕಂಪ್ನಿ ಅಂತ ಹೇಳ್ಬೋದು. ವಿ-ಗಾರ್ಡ್ ಈಸ್ ಅ ರೆಪ್ಯೂಟೆಡ್ ಇಂಡಿಯನ್ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಇನ್ನೋವೇಟಿವ್ ಆ್ಯಂಡ್ ಎಕ್ಸ್ಪೆನ್ಷನ್ ಪ್ರಾಡಕ್ಟ್ಸ್ ಇನ್ ದ ಕ್ಯಾಟಗರೀಸ್ ಆಫ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ಸ್ ಆ್ಯಂಡ್ ಕನ್ಸ್ಯೂಮರ್ ಡ್ಯೂರಬಲ್ಸ್. ಸೊ ನಾವು ಏನು ಈ ನಮ್ಮ ಕಡೆ, ನಮ್ಮ ಭಾಗದಲ್ಲಿ, ನಮ್ಮ ಸ್ಟೇಟಲ್ಲಿ ಸ್ಟೆಬಿಲೈಸರ್ ಅಂದರೆ ವಿ-ಗಾರ್ಡ್ ಅಂದರೆ ಸ್ಟೆಬಿಲೈಸರ್ ಆ ಥರ ಕೇಳಿ ಬೆಳೆದಂಥವ್ರು. ಹಾಗಾಗಿ ಇದು ತುಂಬ ವರ್ಷಗಳಿಂದ ಮಾರ್ಕೆಟಲ್ಲಿ ಸೆಗ್ಮೆಂಟ್ ಲೀಡ್ರಲ್ಲಾಗಿ ಕಂಟಿನ್ಯೂ ಆಗಿದೆ. ಮುಂದೆ ಕೂಡ ಇನ್ನೂ ಇದು ಪೊಟೆನ್ಷಿಯಲ್ ತುಂಬ ಇದೆ ಅನಿಸುತ್ತೆ. ಸೊ ಹಾಗಾಗಿ ನೀವು ಇದ್ರ ಬಗ್ಗೆ ತುಂಬ ಸ್ಟಡಿ ಮಾಡಿ. 4 ಮತ್ತು ಈ ವಿಡಿಯೋದ ಕೊನೆಯ ಕಂಪ್ನಿ ತ್ರಿವೇಣಿ ಟರ್ಬೈನ್ಸ್. ಇದ್ರದ್ದು ಜೂನ್ ಕ್ವಾರ್ಟರ್ ರಿಸಲ್ಟ್ಸ್ ನೋಡೋದಾಯ್ತಂದರೆ ಈ ಸರಿ 463 ಕ್ರೋರ್ಸ್ ಸೇಲ್ಸ್ ಮಾಡಿದೆ. ಲಾಸ್ಟ್ ಕ್ವಾರ್ಟ್ರಲ್ಲಿ 458 ಕ್ರೋರ್ಸ್ ಇತ್ತು. ಲಾಸ್ಟ್ ಇಯರ್ ಜೂನ್ ಕ್ವಾರ್ಟ್ರಲ್ಲಿ 376 ಕ್ರೋರ್ಸ್ ಇತ್ತು. ಇಯರ್ ಟು ಇಯರ್ ಸೇಲ್ಸ್ ನೀವು ನೋಡಿದ್ರೆ ಇನ್ಕ್ರೀಸ್ ಇದೆ. ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ಇನ್ಕ್ರೀಸ್ ಇದೆ. ಇಯರ್ ಟು ಇಯರ್ ತುಂಬ 376 ಟು 463 ನಿಯರ್ಲಿ 100 ಕ್ರೋರ್ಸ್ ಜಂಪ್ ಆಗಿದೆ. ಒಳ್ಳೆಯ ಆಪ್ರೇಟಿಂಗ್ ಪ್ರಾಫಿಟ್ಟು ಮತ್ತು OPM ಸೂಪರ್ ಆಗಿ ಇರೋದ್ರಿಂದ ಈ ಕಂಪ್ನಿ. ಸೊ ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತಂದರೆ 80 ಕ್ರೋರ್ಸ್ ಈ ಕ್ವಾರ್ಟ್ರಲ್ಲಿ. ಲಾಸ್ಟ್ ಕ್ವಾರ್ಟ್ರಲ್ಲಿ 76 ಇತ್ತು. ಲಾಸ್ಟ್ ಇಯರ್ ಇಟ್ ವಾಸ್ 61 ಕ್ರೋರ್. ಸೊ ಇಯರ್ ಟು ಇಯರ್ ಒಂದು ಒಳ್ಳೆಯ ಜಂಪನ್ನು ನೋಡ್ಬೋದು ನೀವು ನೆಟ್ ಪ್ರಾಫಿಟಲ್ಲಿ, ಸೇಲ್ಸಲ್ಲಿ ಕೂಡ, ಮತ್ತು ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ನೆಟ್ ಪ್ರಾಫಿಟ್ ಜಾಸ್ತಿ ಆಗಿದೆ. ಸೊ ಓವರಾಲ್ ಆಗಿ ತ್ರಿವೇಣಿ ಟರ್ಬೈನ್ಸ್ ಒಂದು ಒಳ್ಳೆಯ ರಿಸಲ್ಟ್ಸನ್ನು ಕೊಟ್ಟಿದೆ ಈ ಕ್ವಾರ್ಟ್ರಿಗೆ. ಪ್ರತಿ ವರ್ಷ ನೀವು ನೋಡ್ತಾ ಹೋಗ್ಬೋದು, ಇದು ಇಯರ್ ಟು ಇಯರ್ ರಿಸಲ್ಟ್ಸ್ ಅಷ್ಟೇ ಸೂಪರ್ ಆಗಿದೆ. ಒಂದು ಒಳ್ಳೆಯ ಫೈನಾನ್ಷಿಯಲ್ ಟ್ರ್ಯಾಕ್ ರೆಕಾರ್ಡ್ ಮೇಂಟೈನ್ ಮಾಡ್ತಾಯಿದೆ ಅಂತಲೇ ಹೇಳ್ಬೋದು. ತ್ರಿವೇಣಿ ಟರ್ಬೈನ್ಸ್ ಈಸ್ ಎಂಗೇಜ್ಡ್ ಇನ್ ಬಿಸ್ನೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸಪ್ಲೈ ಆಫ್ ಪವರ್ ಜನರೇಟಿಂಗ್ equipments and solutions. It was a division of Triveni Engineering and Industries 1970s and was demerged in 2010. ಸೊ ಇದು ತ್ರಿವೇಣಿ ಇಂಜಿನಿಯರಿಂಗ್ ಆ್ಯಂಡ್ ಇಂಡಸ್ಟ್ರೀಸ್ ತುಂಬ ಹಳೆಯ ಒಂದು ಕಂಪ್ನಿ, ತುಂಬ ಲಾಂಗ್ ರನ್ ಇರ್ತಕ್ಕಂಥ ಕಂಪ್ನಿ. ಆಮೇಲೆ ಇದ್ರದ್ದು ನೀವು ನೋಡ್ಬೋದು ಪವರ್ ಜನರೇಟಿಂಗ್ equipment ಆ್ಯಂಡ್ ಸೊಲ್ಯೂಷನ್ಸ್ ಇದ್ದಾವೆ. ಸೊ ಇವಾಗ ಪವರ್ ಜನ್ರೇಷನ್ಗೆ ಎಷ್ಟು ಮಹತ್ವ ಇದೆ ಮತ್ತು ಆ ಬೂಮಿಂಗ್ ಸೆಕ್ಟರ್ ಇದೆ. ಸೊ ಅವರಿಗೆ ಎಕ್ವಿಪ್ಮೆಂಟ್ಸನ್ನು ಸಪ್ಲೈ ಮಾಡಿಸ್ತಿದ್ದಾರೆ ಅಂದರೆ ಇದು ಕೂಡ ಒಂದು ಡಿಮ್ಯಾಂಡ್ ಸೆಕ್ಟ್ರಲ್ಲಿ ಇರ್ತಕ್ಕಂಥ ಕಂಪ್ನಿನ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಹಾಗಾಗಿ ತ್ರಿವೇಣಿ ಟರ್ಬೈನ್ಸನ್ನು ನೀವು ರ್ಯಾಡರ್ ಇಟ್ಕೊಳ್ಳಿ. ಇದ್ರ ಬಗ್ಗೆ ಒಂದು ಒಳ್ಳೆಯ ಸ್ಟಡಿ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ, ಕ್ಲಾರಿಫಿಕೇಷನ್ ಇದ್ದರೆ ನನ್ನ ನಂಬರ್ ಇದೆ ಡಿಸ್ಕ್ರಿಪ್ಷನಲ್ಲಿ, ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಸ್ವಿಂಗ್ ಟ್ರೇಡಿಂಗು ಮತ್ತು ಆಪ್ಷನ್ ಟ್ರೇಡಿಂಗ್ಸ್ ಬಗ್ಗೆ ಮಾಹಿತಿ ಅಥವಾ ನಿಮಗೆ ಒಂದಿಷ್ಟು ಟ್ರೈನಿಂಗು ಆ ಥರದ್ದು ಬೇಕಂದ್ರೆ ಕೂಡ IAFL ಅವರು ನಿಮಗೆ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ನಾನು ಅಕಾಮಡೇಟ್ ಮಾಡಿಕೊಡ್ತೀನಿ. ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.